ಬೆಂಗಳೂರಿನ ದಿ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ರಾಷ್ಟ್ರೀಯ ಫಾರ್ಮಕಲ್ಚರ್ ಸಮ್ಮೇಳನ 2026ಕ್ಕೆ ಚಾಲನೆ ನೀಡಲಾಯಿತು. ಆಹಾರದಲ್ಲಿ ಕಂಡುಬರುತ್ತಿರುವಂತಹ ರಾಸಾಯನಿಕ ಪದಾರ್ಥಗಳು, ಕುಸಿತಿರುವಂತಹ ಮಣ್ಣಿನ ಫಲವತ್ತತೆ, ನೀರಿನ ಕೊರತೆ ಹಾಗೂ ಹೆಚ್ಚುತ್ತಿರುವಂತಹ ಕೃಷಿ ವೆಚ್ಚದ ಬಗ್ಗೆ ಆತಂಕಗಳು ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ರಾಷ್ಟ್ರೀಯ ಫಾರ್ಮಕಲ್ಚರ್ ಸಮ್ಮೇಳನ 2026 ಇಂದು ಬೆಂಗಳೂರಿನ ದಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆರಂಭಗೊಂಡಿದೆ. ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕ ರವಿಶಂಕರ್ ಗುರೂಜಿ, ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇನ್ನು ನಬಾರ್ಡ್ನ ಅಧ್ಯಕ್ಷರಾದ ಡಾಕ್ಟರ್ ಶಜಿ ಕೃಷ್ಣನ್ ಹಾಗೂ ಉತ್ತರ ಪ್ರದೇಶದ ಜೌನ್ಪುರದಲ್ಲಿರುವ ವೀರ್ ಬಹದ್ದೂರ್ ಸಿಂಗ್ ಪೂರ್ವಾಂಚಲ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ವಂದನಾ ಸಿಂಗ್ ಅವರ ಸಮ್ಮುಖದಲ್ಲಿ ಸಮ್ಮೇಳನವನ್ನು ಉದ್ಘಾಟಿಸಲಾಯಿತು. ರೈತರು, ಕೃಷಿ ತಜ್ಞರು, ಉದ್ಯಮಿಗಳು ನ್ಯಾಚುರಲ್ ಆಗಿ ಕೃಷಿ ಮಾಡುವುದು ಹೇಗೆ ಅನ್ನೋದನ್ನ ಚರ್ಚಿಸಲಾಯಿತು. ಪರಿಸರ ಮತ್ತು ಕೃಷಿಯನ್ನ ಒಂದಾಗಿಸುವುದು ಎಂಬ ವಿಷಯದಡಿ ನಡೆಯುತ್ತಿರುವಂತಹ ಈ 2 ದಿನಗಳ ಸಮ್ಮೇಳನವು ಪರಿಸರ ಜ್ಞಾನ, ಕೃಷಿ ಪದ್ಧತಿಗಳು ಹಾಗೂ ಉದ್ಯಮಶೀಲತೆಯನ್ನ ಒಂದೆಡೆ ತಂದು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಕೃಷಿ ಹೇಗೆ ನಡೆಸಬಹುದು ಅನ್ನೋದರ ಬಗ್ಗೆ ಬೆಳಕನ್ನ ಚೆಲ್ಲಾಯಿತು. ಇದೇ ವೇಳೆ ನೈಸರ್ಗಿಕ ಕೃಷಿಗೆ ಒತ್ತು ಕೊಡಬೇಕು ಅಂತ ರವಿಶಂಕರ್ ಗುರೂಜಿ ಮನವಿ ಮಾಡಿದ್ರು. ನಾಡು, ನೆಲ, ಜಲ ನುಡಿಯನ್ನು ನಾವು ಉಳಿಸ್ಕೋಬೇಕು. ಅದಕ್ಕೆ ನಮ್ಮ ನೆಲವನ್ನು ಉಳಿಸ್ಬೇಕಿದ್ರೆ, ಸಸ್ಟೈನಬಲ್ ಗ್ರೋತ್ ಮಾಡಬೇಕಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ಹೋಗ್ಬೇಕಾಗತ್ತೆ. ಅದು ಎಷ್ಟೋ ಜನಕ್ಕೆ ಭ್ರಮೆ ಇರ್ತದೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನಮ್ಗೆ ಅದರಿಂದ ಲಾಭ ಸಿಗೋದಿಲ್ಲ ಅಂತ. ಅದನ್ನ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ ದೇಶದಲ್ಲಿ ಇರ್ತಕ್ಕಂಥ ಎಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದು ಅವರೆಲ್ಲ ಬಂದು ಅವರ ಅನುಭವವನ್ನು ಶೇರ್ ಮಾಡ್ಕೋತಾರೆ. ಅದೊಂದು. ಎರಡನೇದಂದ್ರೆ ರೈತರಿಗೆ ಕಷ್ಟ ಬರ್ತಾ ಇರ್ತಕ್ಕಂಥದ್ದು ಎಷ್ಟೋ ಸಲ ನಾವು ವೈಜ್ಞಾನಿಕ ರೀತಿಯಿಂದ ಇದು ಒಂದು ರೀತಿ ಕಾನ್ಫರೆನ್ಸ್ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಅಕ್ರಾಸ್ ದ ಕಂಟ್ರಿ, ಒಂದು ಬೇರೆ ಬೇರೆ ಅಸ್ಸಾಮು, ಪಂಜಾಬ್, ಬೇರೆ ಬೇರೆ ಸ್ಟೇಟ್ ಇಂದೆಲ್ಲ ಬಂದಿದ್ದಾರೆ. ಗುರೂಜಿಯವರು ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಇವತ್ತು ದೇಶದಲ್ಲೇ ಚರ್ಚೆ ಆಗ್ತಾ ಇದೆ. ಫರ್ಟಿಲೈಸರ್ಸು, ಪೆಸ್ಟಿಸೈಡು ಇದೆಲ್ಲ ಕಡಿಮೆ ಮಾಡಬೇಕು, ಪೂರ್ಣ ನಿಲ್ ಮಾಡಬೇಕು, ಭೂಮಿ ಆರೋಗ್ಯ